ಬಿಜೆಪಿಯ ತೀವ್ರ ವಿರೋಧದ ನಡುವೆಯೂ ಬೆಳಗಾವಿ ಅಧಿವೇಶನದಲ್ಲಿ ಭಯ ಸದನಗಳಿಂದ ಅಂಗೀಕಾರ ಆಗಿದ್ದಂತಹ ಕರ್ನಾಟಕ ದ್ವೇಷ ಭಾಷಣ ವಿಧೇಯಕ 2025 ಇನ್ನು ರಾಜ್ಯಪಾಲರ ಬಳಿಯೇ ಪರಿಶೀಲನಾ ಹಂತದಲ್ಲಿದೆ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸೇರಿ 22 ವಿಧೇಯಕಗಳಿಗೆ ಅಂಕಿತವನ್ನು ಹಾಕುವುದಕ್ಕೆ ರಾಜ್ಯಪಾಲ ಗೆಹ್ಲೋಟ್ಗೆ ರವಾನೆಯನ್ನ ಮಾಡಲಾಗಿತ್ತು. ಆದರೆ ರಾಜ್ಯಪಾಲರು 19 ಮಸೂದೆಗಳಿಗೆ ಅಂಕಿತವನ್ನು ಹಾಕಿ ದ್ವೇಷ ಭಾಷಣ ವಿಧೇಯಕವನ್ನು ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಕೆಲ ಸ್ಪಷ್ಟನೆಯನ್ನ ಕೂಡ ಕೇಳಲಾಗಿದೆ. ಹಾಗಾಗಿ ಈ ಬೆಳಗಾವಿ ಅಧಿವೇಶನದಲ್ಲಿ 22 ಬಿಲ್ ಅಂಗೀಕಾರ, ಈ ವಿಪಕ್ಷಗಳ ವಿರೋಧದ ನಡುವೆ ದ್ವೇಷ ಭಾಷಣ ಬಿಲ್ ಪಾಸ್ ಆಗಿತ್ತು. ಒಳ ಮೀಸಲಾತಿ ಸೇರಿ 22 ವಿಧೇಯಕಕ್ಕೆ ಅಂಕಿತಕ್ಕೆ ರವಾನೆಯನ್ನ ಮಾಡಲಾಗಿತ್ತು. ಆದರೆ ದ್ವೇಷ ಭಾಷಣ ಮಸೂದೆಯನ್ನ ತಮ್ಮಲ್ಲೇ ಇಟ್ಕೊಂಡಿದ್ದಾರೆ ಇದೀಗ ಗವರ್ನರ್. 19 ಮಸೂದೆಗಳಿಗೆ ಅಂಕಿತವನ್ನ ಹಾಕಿ ವಾಪಸ್ಸನ್ನ ಕಳುಹಿಸಿಕೊಟ್ಟಿದ್ದಾರೆ ಗವರ್ನರ್. ಒಳ ಮೀಸಲಾತಿ ದ್ವೇಷ ಭಾಷಣ ಮಸೂದೆ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ ಗವರ್ನರ್. ಹಾಗಾಗಿ ಸರ್ಕಾರ ಇದೀಗ ಇದಕ್ಕೆ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ.